ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಇದೆ. ಸಂದರ್ಭದಲ್ಲಿ ಮಂಡ್ಯ ಹಾಗೆ ಹಾಸನ ಲೋಕಸಭಾ ಕ್ಷೇತ್ರ ವಿಚಾರ ಬಹಳ ಚರ್ಚೆ ಗ್ರಾಸವಾಗ್ತಿದೆ. ಹೀಗಾಗಿ ಇದೀಗ ರೇವಣ್ಣ ನಿಂಬೆ ಹಣ್ಣನ್ನ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಅಲ್ಲಿದ್ದಂತ ಕೆಲವರಿಗೂ ಕೂಡ ನಿಂಬೆ ಹಣ್ಣನ್ನ ಹಂಚಿದ್ದಾರೆ ಸಚಿವ ರೇವಣ್ಣ ಹಾಗೆ ಶಾಸಕ ಶಿವಲಿಂಗೇಗೌಡ. ಇದೀಗ ಪವರ್ ಟಿವಿ ಸ್ಕ್ರೀನ್ ಮೇಲೆ ಕೂಡ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಸಚಿವ ರೇವಣ್ಣ ಕೈ ತುಂಬಾ ನಿಂಬೆ ಹಣ್ಣನ್ನ ಇಟ್ಕೊಂಡು ವೇದಿಕೆ ತುಂಬಾ ಓಡಾಡ್ತಾ ಇದ್ದಾರೆ. ಶಿವಲಿಂಗೇಗೌಡ ಕೂಡ ಕೈ ತುಂಬಾ ನಿಂಬೆ ಹಣ್ಣನ್ನ ಇಟ್ಕೊಂಡಿದ್ದಾರೆ. ಯಾವ ಕಾರಣಕ್ಕಾಗಿ ನಿಂಬೆ ಹಣ್ಣು ತಂದಿದ್ರು, ಯಾವ ಕಾರಣಕ್ಕಾಗಿ ಹಂಚ್ತಾ ಇದ್ರು, ಇದ್ಯಾವುದು ಕೂಡ ಗೊತ್ತಿಲ್ಲ. ಅಲ್ಲಿ ಒಂದಷ್ಟು ಜನ ಮಾತನಾಡ್ತಾ ಇದ್ರು. ಹೆಚ್ಚು ಕಡಿಮೆ ರೇವಣ್ಣ ಏನಾದರೂ ನಿಂಬೆಹಣ್ಣನ್ನು ಮಂತ್ರಿಸಿ ತೆಗೆದುಕೊಂಡು ಬಂದ್ರ ದೋಸ್ತಿ ನಂಟನ್ನ ಇನ್ನಷ್ಟು ಗಟ್ಟಿಗೊಳಿಸಬೇಕು ಎನ್ನುವಂಥ ಕಾರಣಕ್ಕಾಗಿ ಅಂತ ಹೇಳಿ. ಕೇವಲ ಅವರು ಮಾತ್ರ ಇಟ್ಕೊಂಡಿದ್ದಲ್ಲ, ಅಲ್ಲಿದ್ದಂಥ ಕೆಲ ಕಾಂಗ್ರೆಸ್ ಕಾರ್ಯಕರ್ತರು, JDS ಕಾರ್ಯಕರ್ತರಿಗೂ ಎಲ್ಲರಿಗೂ ಹೋಲ್ಸೇಲ್ ಆಗಿ ಹಂಚಿಕೊಂಡು ಬಂದರು ರೇವಣ್ಣ. ಸಾಧಾರಣವಾಗಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ರೇವಣ್ಣ ದೇವರನ್ನ ನಂಬೋದು ಜಾಸ್ತಿ, ಬೇರೆ ಬೇರೆ ಪೂಜೆಗಳನ್ನು ಕೂಡ ಮಾಡ್ತಿರ್ತಾರೆ. ಯಾವುದೇ ಕೆಲಸ ಕಾರ್ಯಕ್ಕಾದರೂ ಕೂಡ ಟೈಮ್ ನೋಡ್ತಾರೆ. ಜ್ಯೋತಿಷಿಗಳ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ಪಡೆದುಕೊಳ್ತಾರೆ. ಇವತ್ತು ಅದೇ ರೀತಿಯಾಗಿ ವೇದಿಕೆಗೆ ನಿಂಬೆ ಹಣ್ಣನ್ನು ಇಟ್ಕೊಂಡು ಬಂದಿದ್ರು. ಸಾಧಾರಣವಾಗಿ ರೇವಣ್ಣ ಎಲ್ಲೇ ಹೋದರೂ ಕೂಡ ನಿಂಬೆ ಹಣ್ಣನ್ನು ಇಟ್ಕೊಂಡು ಹೋಗ್ತಾರೆ. ಅದೊಂದು ರೀತಿಯಲ್ಲಿ ಅವರಿಗೆ ನಂಬಿಕೆ ಅಂತೆ. ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲೂ ಕೂಡ ವೇದಿಕೆಗೆ ಕೈ ತುಂಬ ನಿಂಬೆಹಣ್ಣು, ಒಂದೆರಡಲ್ಲ, ಹೆಚ್ಚು ಕಡಿಮೆ ಅವ್ರ ಕೈಯಲ್ಲಿ 7-8 ನಿಂಬೆಹಣ್ಣಿತ್ತು. ಇನ್ನು ಶಿವಲಿಂಗೇಗೌಡ ಕೂಡ ನಾನೇನು ಕಡಿಮೆ ಅಂಥೇಳಿ ಅವರು ಕೂಡ ಒಂದಷ್ಟು ನಿಂಬೆಹಣ್ಣನ್ನು ಇಟ್ಕೊಂಡು ಬಂದಿದ್ರು. ಎಲ್ಲರೂ ಕೂಡ ರೇವಣ್ಣ ಅವರ ಕೈಯಲ್ಲಿ ಇದ್ದಂಥ ನಿಂಬೆಹಣ್ಣನ್ನೇ ನೋಡ್ತಾ ಇದ್ರು. ಗುಸು ಒಂದಷ್ಟು ಮಾತನಾಡ್ತಾ ಇದ್ರು. ಒಂದಷ್ಟು ಜನ ಹೇಳಿದ್ರು ಏನೋ ದೇವರ ಹತ್ರ ಮಂತ್ರ ಮಾಡಿಸ್ಕೊಂಡು ಬಂದಿರಂಗೆ ಕಾಣ್ತಾ ಇದೆ ಅಂತ. ಒಂದಷ್ಟು ಜನ ಬೇರೆ ಬೇರೆ ರೀತಿಯಾಗಿ ಮಾತನಾಡ್ಕೊಳ್ತಾ ಇದ್ರು. ಬಂದರೆ ಕಾರ್ಯಕ್ರಮ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಸಚಿವ ರೇವಣ್ಣ ವೈಟ್ ಡ್ರೆಸ್ ಅಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಹಾಗೆ ರೇವಣ್ಣ ಅವರು ಬರ್ತಾ ಇದ್ದ ಹಾಗೆ ಒಂದಷ್ಟು ಜನ ಕಾರ್ಯಕರ್ತರು ಹಾಗೆ ಸಭೆಯಲ್ಲಿ ಸೇರಿದಂಥ ಬೇರೆ ಎಲ್ಲರೂ ಕೂಡ ರೇವಣ್ಣ ಅವರ ಕೈಯನ್ನು ನೋಡೋದಕ್ಕೆ ಶುರು ಮಾಡಿದ್ರು. ಒಂದಷ್ಟು ಜನ ದೂರದಲ್ಲಿ ನಿಂತ್ಕೊಂಡು ನಗ್ತಾ ಇದ್ರು. ಯಾವ ಕಾರಣಕ್ಕಾಗಿ ರೇವಣ್ಣ ಇಷ್ಟೊಂದು ನಿಂಬೆ ಹಣ್ಣನ್ನು ತಗೊಂಡು ಬಂದಿದ್ದಾರೆ ಅಂತೇಳಿ. ಸಾಧಾರಣವಾಗಿ ರೇವಣ್ಣ ಅವರ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿದ್ದವರಿಗೆ ಯಾವುದೇ ಆಶ್ಚರ್ಯ ಆಗಲಿಲ್ಲ. ಹೋದ ಕಡೆ ಎಲ್ಲ ರೇವಣ್ಣ ನಿಂಬೆಹಣ್ಣನ್ನು ಇಟ್ಕೊಂಡು ಹೋಗ್ತಾರೆ. ದೇವರು ಅಲ್ಲಿ ಅಂತ ಪೂಜೆಯನ್ನು ಮಾಡಿಸ್ಕೊಂಡು ಬರ್ತಾರೆ. ಜ್ಯೋತಿಷಿಗಳ ಸಲಹೆ ಸೂಚನೆಗಳನ್ನು ಕೂಡ ಪಡೆದುಕೊಂಡು ಬರ್ತಾರೆ. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ನಿಮ್ಮೆಲ್ಲರೂ ಕೂಡ ಗೊತ್ತಾ ಇದೆ, ಒಂದಷ್ಟು ಜನ ಪ್ರಜ್ವಲ್ ರೇವಣ್ಣ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲರೂ ಕೂಡ ನಾವು ಯಾವ ಕಾರಣಕ್ಕೂ ವೋಟ್ ಹಾಕೋದಿಲ್ಲ, ನಾವು BJPಗೆ ಮತವನ್ನು ಹಾಕೋದು ಅಂತೇಳಿ. ಹೀಗಾಗಿ ಏನಾದರೂ ದೋಸ್ತಿ ನಂಟಿಗೆ ಇನ್ನಷ್ಟು ಗಟ್ಟಿಗೊಳಿಸಬೇಕು ಅಂಥೇಳಿ ಈ ರೀತಿಯಾಗಿ ಮಂತ್ರ ಏನಾದರೂ ಮಾಡಿಸ್ಕೊಂಡು ತಗೊಂಡು ಬಂದ್ರಾ ಅಂಥೇಳಿ ಕೂಡ ಒಂದಷ್ಟು ಜನ ಚರ್ಚೆಯನ್ನು ಮಾಡ್ತಾ ಇದ್ರು. ಗುಸು ಅಂತೇಳಿ ಮಾತನಾಡ್ತಾ ಇದ್ರು. ಇನ್ನು ಕೇವಲ ಸಚಿವ ರೇವಣ್ಣ ಮಾತ್ರ ಅಲ್ಲ, ಶಾಸಕರಾಗಿರುವಂಥ ಶಿವಲಿಂಗೇಗೌಡ ಕೂಡ ಕೈ ತುಂಬ ನಿಂಬೆಹಣ್ಣನ್ನು ಇಟ್ಕೊಂಡು ಬಂದಿದ್ರು. ಕೇವಲ ಅವರಿಬ್ಬರು ಮಾತ್ರ ನಿಂಬೆಹಣ್ಣು ಇಟ್ಕೊಂಡಿದ್ದಲ್ಲ, ಅಲ್ಲಿ ಒಂದಷ್ಟು ಜನ ಕಾರ್ಯಕರ್ತರು ಇದ್ರಲ್ಲ, ಕಾಂಗ್ರೆಸ್ ಕಾರ್ಯಕರ್ತರು, JDS ಕಾರ್ಯಕರ್ತರು, ಅವರೆಲ್ಲರಿಗೂ ಕೂಡ ಕರೆದು ನಿಂಬೆಹಣ್ಣನ್ನು ಕೊಡ್ತಾ ಇದ್ರು, ತಗೊಂಡು ಹೋಗಿ ಅಂತೇಳಿ. ಎಲ್ಲರೂ ಕೂಡ ಅಲ್ಲಿ ಸುತ್ತಮುತ್ತ ಇದ್ದವರು ಮುಸಿ ನಗ್ತಾ ಇದ್ರು. ಒಂದಷ್ಟು ಜನ ಗುಸು ಮಾತನಾಡ್ತಾ ಇದ್ರು. ಹಾಸನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಗೆ JDSನ ನಾಯಕರೆಲ್ಲರೂ ಕೂಡ ಸಭೆಯನ್ನು ನಡೆಸ್ತಾ ಇದ್ರು. ಸಭೆಯ ಕಾರಣ ಪ್ರಜ್ವಲ್ ರೇವಣ್ಣ ಅವರಿಗೆ ಎಲ್ಲರೂ ಕೂಡ ಸಪೋರ್ಟನ್ನು ಮಾಡಬೇಕು, ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಸಪೋರ್ಟನ್ನು ಮಾಡಬೇಕು ಅಂತ ಹೇಳಿ ಕರೆದಿದ್ದಂತಹ ಸಭೆ ಇದು. ಸಭೆಗೆ ವೈಟ್ ಡ್ರೆಸ್ ಅಲ್ಲಿ ರೇವಣ್ಣ ಆಗಮಿಸಿದ್ರು. ಎಲ್ಲರೂ ಕೂಡ ರೇವಣ್ಣ ಅವರ ಮುಖವನ್ನು ನೋಡುವ ಬದಲಾಗಿ ರೇವಣ್ಣ ಅವರ ಕೈಯನ್ನು ನೋಡ್ತಾ ಇದ್ರು. ಕಾರಣ ರೇವಣ್ಣ ಅವರು ಕೈ ತುಂಬ ನಿಂಬೆಹಣ್ಣನ್ನು ಇಟ್ಕೊಂಡು ಬಂದಿದ್ರು. ಒಂದಷ್ಟು ಜನ ಯಾವ ಕಾರಣಕ್ಕಾಗಿ ಅಂತ ತಮ್ಮಲ್ಲೇ ಗುಸು ಅಂತ ಚರ್ಚೆಯನ್ನು ಮಾಡ್ಕೊಳ್ತಾ ಇದ್ರು. ಇನ್ನು ರೇವಣ್ಣ ಅವರ ಫ್ಯಾಮಿಲಿ ಹಿನ್ನೆಲೆ ಗೊತ್ತಿದ್ದವರು ಅಲ್ಲೇ ಮುಸಿ ನಗ್ತಾ ಸುಮ್ಮನೆ ಕುಳಿತುಕೊಂಡಿದ್ರು.